ಶ್ರೀನಗರದಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ 178 ಕನ್ನಡಿಗರು. ಸಂತೋಷ್ ಲಾಡ್ ಸಚಿವ ಸಂತೋಷ್ ಲಾಡ್ ಜೊತೆಗೆ 178 ಕನ್ನಡಿಗರು ಕೂಡ ವಾಪಸ್ ಆಗಿದ್ದಾರೆ. ಏರ್ ಲಿಫ್ಟ್ ಆಗಿದೆ 178 ಕನ್ನಡಿಗರು ಫೈನಲಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಈಗಾಗಲೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಂಡಿಗೋ ವಿಮಾನದ ಮುಖಾಂತರವಾಗಿ 178 ಜನರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಂತೋಷ್ ಲಾಡ್ ಅವರ ಒಟ್ಟಿಗೆ 178 ಪ್ರಯಾಣಿಕರು ಕೂಡ ಆ ಕ್ಷಣವನ್ನ ನೆನೆದು, ಆ ಭೀಕರತೆಯನ್ನ ನೆನೆದು ಕಣ್ಣೀರನ್ನ ಇಡ್ತಾ ಇದ್ದಾರೆ. ಕಾಶ್ಮೀರಕ್ಕೆ ತೆರಳಿದಂತಹ ಪ್ರವಾಸಿಗರು ನಾವೆಲ್ಲ ಸೇಫ್ ಇದೀವಿ ಅನ್ನೋದೇ ಅವ್ರಿಗೊಂದು ರೀತಿ ನಿಟ್ಟುಸಿರು ಬಿಟ್ಟಂಗಾಗಿದೆ. ಹಬ್ಬ ನಾವು ಆರಾಮಾಗಿ ಬಂದ್ವಲ್ಲ, ಸೇಫ್ ಆಗಿ ಬಂದ್ವಲ್ಲ. ಯಾಕಂದ್ರೆ ಅಲ್ಲಿಂದ ಕರ್ನಾಟಕಕ್ಕೆ ಬರೋವರೆಗೂ ಅವರಿಗೆ ನಿಜಕ್ಕೂ ಅದೇನೋ ಜೀವದಲ್ಲಿ ಜೀವ ಇರಲ್ಲ ಅಂತೀವಲ್ಲ, ಆ ಥರ ಇರತ್ತೆ. ಯಾವ ಕ್ಷಣದಲ್ಲಿ ಏನಾಗುತ್ತಪ್ಪ ಅನ್ನೋ ಭಯ ಇರುತ್ತೆ. ಸೊ ಈಗ ನಮ್ಮೂರಿಗೆ ನಾವು ಬಂದಿದ್ದೀವಿ ಅಂತಂದಾಗ ಆ ಖುಷಿ ನಿಜಕ್ಕೂ ಕೂಡ ಹೇಳತಿರೋದು ಅಂತಾನೆ ಹೇಳ್ಬೋದು. ಸಚಿವ ಸಂತೋಷ್ ಲಾಡ್ ಅವರು ಸೇಫ್ ಆಗಿ ಎಲ್ಲರನ್ನ ಕೂಡ ಮರಳಿ ಕರ್ನಾಟಕಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಏರ್ಪೋರ್ಟ್ ಇಂದ ಪ್ರತಿಯೊಬ್ಬರು ಕೂಡ ಇಳಿದು ಅವ್ರ ಮುಖದಲ್ಲಿರೋ ಖುಷಿಯನ್ನ ಕೂಡ ನೀವು ಗಮನಿಸಬಹುದು. ಮಂದಹಾಸ ಇದೆ. ಪಹಲ್ಗಾಮ್ನಿಂದ ನಾವು ಬದುಕುಳಿದಿದ್ದೀವಿ ಅಂತ ಹೇಳಿ ಆ ಖುಷಿಯನ್ನ ಮುಖದಲ್ಲಿ ನೋಡೋದೇ ಒಂದು ಚಂದ ಅಂತ ಹೇಳ್ಬೋದು. ಸೊ ಫೈನಲಿ ಒಂದು ಕಡೆ ಭರತ್ ಭೂಷಣ್ ಮಂಜುನಾಥ್ ಅಂತಿಮ ಸಂಸ್ಕಾರಕ್ಕೆಲ್ಲ ವಿಧಿವಿಧಾನಗಳ ಸಿದ್ಧತೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಸೇಫ್ ಆಗಿ ಬಂದ ಕನ್ನಡಿಗರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಶ್ರೀನಗರದಿಂದ ಬಂದ ಪ್ರವಾಸಿಗರು ಸೊ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಅಂತ ಕೇಳೋಣ. ಪಹಲ್ಗಾಮ್ ಅಲ್ಲಿ ಆಗಿದೆ ಅಂದ್ಬಿಟ್ಟು ನಾವ್ ಅವಾಗ ಪಹಲ್ಗಾಮ್ ಹೋಗೋದಿತ್ತಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಈ ಕಡೆ ರಿಟರ್ನ್ ಬಂದ್ವಿ. ತುಂಬಾ ಭಯ ಆಯ್ತು ಅಲ್ಲೇ ಎಲ್ಲ ಇನ್ಸಿಡೆಂಟ್ ಎಲ್ಲ ನೋಡ್ಬಿಟ್ಟು. ನಾವು ಟೋಟಲ್ 24-25 ಜನ ಹೋಗಿದ್ವಿ. ಆದ್ರೆ ಬ್ಯಾಂಗ್ಳೂರಿಂದ 6 ಜನ, ಇನ್ನು ಉಳಿದರೆಲ್ಲ ಪೂನಾಯಿಂದ ಬಂದಿತ್ತು. ಹೌದು, ನಮ್ಗೆ ಅದು ಇನ್ಸಿಡೆಂಟ್ ಆದ ತಕ್ಷಣ ನಮಗೆ ಭಯ ಆಯ್ತು. ಫ್ಲೈಟ್ಸ್ ಎಲ್ಲ ನೋಡಿದ್ವಿ, ಸಿಗ್ಲಿಲ್ಲ ನಮ್ಗೆ. ಆಮೇಲೆ ಸಂತೋಷ್ ಲಾಡ್ ಸರ್ ಹಿಂಗೆ ಎಲ್ಲ ಹೆಲ್ಪ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಅವ್ರಿಗೆ ಕಾಲ್ ಮಾಡಿದ್ವಿ. ಅವ್ರು ನಾವಿರೋ ಹೋಟೆಲ್ಗೆ ಬಂದ್ಬಿಟ್ಟು ಇಲ್ಲ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀನಿ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಕರ್ಕೊಂಡು ಬಂದಿದ್ವಿ. ಇಲ್ಲ ನಾವು ಪಹಲ್ಗಾಮ್ ಅಲ್ಲಿ ಇರ್ಲಿಲ್ಲ. ಆಕ್ಚುಲಿ ಅಲ್ಲಿಗೆ ಹೋಗ್ಬೇಕು ಅಂತ ನೆಕ್ಸ್ಟ್ ಡೇ ಪ್ಲಾನ್ ಇತ್ತು. ಎಲ್ಲರೂ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಆ ಇನ್ಸಿಡೆಂಟ್ ಆದ್ಮೇಲೆ ಅಲ್ಲಿಗೆ ಹೋಗೋಕ್ ನಮ್ಗೂ ಇಷ್ಟ ಇಲ್ಲ. ಬಟ್ ನಾನು ಹೇಳೋದು ಇಷ್ಟೇನೆ, ಕಾಶ್ಮೀರ್ ಹೋಗೋದ್ ಬೇಡ. ಅದು ನಮ್ದು ಆಗೋ ತನಕ ನಾವ್ ಅಲ್ಲಿಗೆ ಹೋಗೋದ್ ಬೇಡವೇ ಬೇಡ. ಅಲ್ಲಿ ಅಂತ ಅದೇನು ಇಲ್ಲ ಅಂತಾನೆ ಅಂತ ಹೇಳ್ತಾ ಇರೋದು. ನಾವು ಹೋಗಿ ತಪ್ಪು ಮಾಡಿದ್ವಿ ಅಂತ ನಮಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿದೆ. ಬೇಡ, ಯಾರು ಹೋಗ್ಬೇಡಿ ಅಷ್ಟೇ ಹೇಳ್ಕೊಳ್ಳೋದು. ಮಮತಾ ತಾರೀಕು ಹೋಗಿದ್ದಲ್ಲಿ ಶ್ರೀನಗರ್ ಹೋಗಿದ್ದು. ನಾವು ನಿನ್ನೆ ಆಕ್ಚುಲಿ ಪಹಲ್ಗಾಮ್ ಹೋಗೋದಿತ್ತು. ಮೊನ್ನೆ ನಮ್ಗೆ ನ್ಯೂಸ್ ಬಂತು ಪಹಲ್ಗಾಮ್ ಅಲ್ಲಿ ಹಿಂಗ್ ಆಗಿದೆ ಅಂದ್ಬಿಟ್ಟು. ನಾವ್ ಅವಾಗ ಪಹಲ್ಗಾಮ್ ಹೋಗೋದಿತ್ತಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಈ ಕಡೆ ರಿಟರ್ನ್ ಬಂದ್ವಿ. ತುಂಬಾ ಭಯ ಆಯ್ತು ಅಲ್ಲೇ ಎಲ್ಲ ಇನ್ಸಿಡೆಂಟ್ ಎಲ್ಲ ನೋಡ್ಬಿಟ್ಟು. ನಾವು ಟೋಟಲ್ 24-25 ಜನ ಹೋಗಿದ್ವಿ. ಆದ್ರೆ ಬ್ಯಾಂಗ್ಳೂರಿಂದ 6 ಜನ, ಇನ್ನು ಉಳಿದರೆಲ್ಲ ಪೂನಾಯಿಂದ ಬಂದಿತ್ತು. ಹೌದು, ನಮ್ಗೆ ಅದು ಇನ್ಸಿಡೆಂಟ್ ಆದ ತಕ್ಷಣ ನಮಗೆ ಭಯ ಆಯ್ತು. ಫ್ಲೈಟ್ಸ್ ಎಲ್ಲ ನೋಡಿದ್ವಿ, ಸಿಗ್ಲಿಲ್ಲ ನಮ್ಗೆ. ಆಮೇಲೆ ಸಂತೋಷ್ ಲಾಡ್ ಸರ್ ಹಿಂಗೆ ಎಲ್ಲ ಹೆಲ್ಪ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಅವ್ರಿಗೆ ಕಾಲ್ ಮಾಡಿದ್ವಿ. ಅವ್ರು ನಾವಿರೋ ಹೋಟೆಲ್ಗೆ ಬಂದ್ಬಿಟ್ಟು ಇಲ್ಲ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀನಿ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಕರ್ಕೊಂಡು ಬಂದಿದ್ವಿ. ಇಲ್ಲ ನಾವು ಪಹಲ್ಗಾಮ್ ಅಲ್ಲಿ ಇರ್ಲಿಲ್ಲ. ಆಕ್ಚುಲಿ ಅಲ್ಲಿಗೆ ಹೋಗ್ಬೇಕು ಅಂತ ನೆಕ್ಸ್ಟ್ ಡೇ ಪ್ಲಾನ್ ಇತ್ತು. ಎಲ್ಲರೂ ನಾವು 20 members group family, Jain family, Mithalal Bansali and family had gone for a trip for vacation. We had left on April 16th and we landed today. The incident where this happened was Pahalgam, and idu nam hotel inda ನಾವು ಹೊರಗಡೆ ಹೋಗಿದ್ವಿ ಸೈಟ್ ಸೀಯಿಂಗ್ ಗೋಸ್ಕರ. ಅದು 5 kilometers ದೂರ ಇಂದ ಇದು ಆಗಿತ್ತು. ಆಮೇಲೆ ನಾವೆಲ್ಲ ಸೇಫ್ ಆಗಿ ಹೋಟೆಲ್ ಲ್ಯಾಂಡ್ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಇದಾಗಿದೆ. ಅದೇ ಸ್ಪಾಟ್ ಅಲ್ಲಿ ನಾವ್ ಸೇಫ್ ಆಗಿ ಲ್ಯಾಂಡ್ ಆಗಿದ್ದೀವಿ. ಎಲ್ಲಾರು ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಆರ್ಮಿ ಅವರು ಚೆನ್ನಾಗಿ ನಮ್ಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ ಇಲ್ಲಿ ತನಕ ಬಂದಿದೀವಿ. ಆಮೇಲೆ ನಾವು ಹೀನಾ ಗ್ರೂಪ್ಸ್ ಕಡೆಯಿಂದ ಹೋಗಿದ್ವಿ. ಅವರು ನಮ್ಗೆ ಚೆನ್ನಾಗಿ ಪಹಲ್ಗಾಮ್ ಇಂದ ಶ್ರೀನಗರ್ ತಂದಿ ಏರ್ಪೋರ್ಟ್ ತನಕ ನಮ್ಗೆ ಚೆನ್ನಾಗಿ ಸಹಾಯ ಮಾಡಿದ್ದಾರೆ. ನಾವಿರ್ಲಿಲ್ಲ, ನಾವ್ ಹೋಗ್ತಾ ಇದ್ವಿ. ದೊಡ್ಡ ಗ್ರೂಪ್ ಇತ್ತು. ಒಬ್ರು ಹೋಗೋಣ ಒಬ್ರು ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲಾರು ಒಂದೇ ಕಡೆ ಹೋಗ್ಬಿಟ್ಟು ಆ ಘಟನೆ ಸ್ಥಳಕ್ಕೆ ನಾವು ಅಂದ್ರೆ ನಮ್ಗೆ ಆ ದಿವಸ ಸೈಟ್ ಸೀನ್ಗೆ ಒಂದ್ 3-4 ಸ್ಪಾಟ್ಸ್ ಇತ್ತು. ನಾವು ಬರೀ ಯಾಕಂದ್ರೆ ನಮ್ ಜೊತೆಲಿ ಎಲ್ಡರ್ಸ್ ಇದ್ರು.
6 elders. So we just went to 2 spots and we just came back. ಈಗ ನೀವು ವಾಪಸ್ ಮರಳಿದಿರಿ, ಎಷ್ಟು ಖುಷಿ ಅನಿಸ್ತದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಆದ್ರೆ ಅಲ್ಲಿ ಆಗಿದ್ದು ಅವ್ರ ಫ್ಯಾಮಿಲಿಗೋಸ್ಕರ ತುಂಬಾ ಸ್ಯಾಡ್ ಆಗ್ತಿದೆ. ಈ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡಿದೆ? ಈ ರಾಜ್ಯ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡಿದೆ? Thank you. 20 members group family, Jain family, Mithalal Bansali and family had gone for a trip for vacation. We had left. ನಾವು ಬಹುತೇಕ ಸುಮಾರು 90-95% ಸಕ್ಸಸ್ಫುಲ್ ಆಗಿದೆ ಅಂತ ಈಗ ನಮ್ಮಲ್ಲಿ ಕರ್ಕೊಂಡಿದ್ದೇವೆ. ಇನ್ನ ಕೆಲವರು ಜಮ್ಮುನಲ್ಲಿದ್ದಾರೆ, ಕಟ್ರಾದಲ್ಲಿದ್ದಾರೆ. ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಅಲ್ಲಿ ಲೋಕಲ್ ಅಧಿಕಾರಿಗಳ ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ, ಸೇಫ್ಟಿಯನ್ನ ಗಮನಕ್ಕೆ ತಗೊಂಡು ಅವರಲ್ಲಿಂದ ಅವ್ರ ಪ್ಲಾನ್ ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಆದ್ರೆ ನಮಗೇನು ಮ್ಯಾಂಡೇಟ್ ಇತ್ತು, ವಿಶೇಷವಾಗಿ ನಾವು ಶ್ರೀನಗರಿಗೆ ಹೋಗ್ಬೇಕು. ಶ್ರೀನಗರಲ್ಲಿರ್ತಕ್ಕಂತ ಕನ್ನಡಿಗರನ್ನು ವಿಶೇಷವಾಗಿದ್ದಾರೆ ಯಾರು ಸಿಲುಕಿದ್ರಿ ಈ ಒಂದು ವ್ಯವಸ್ಥೆಯಲ್ಲಿ, ಅವರೆಲ್ಲರನ್ನ ಸುರಕ್ಷಿತವಾಗಿ ಕರೆತರ್ಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಮಗೆ ತಾಕೀತನ್ನು ಕೊಟ್ಟಿದ್ರು. ಆ ಕೆಲಸವನ್ನು ನಾನು ಮಾಡಿದ್ರೆ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರಿ, ಯಾವ ರೀತಿ ಪರಿಸ್ಥಿತಿ ಇತ್ತು, ಸಿಚುವೇಶನ್ ಹೇಗಿತ್ತು ತಾವು ಹೋದಂತ ಸಂದರ್ಭದಲ್ಲಿ ಅಂತ? ಆ ಪರಿಸ್ಥಿತಿ ಹೇಳಕ್ಕಾಗೋದಿಲ್ಲ. ಅದು ಯಾವ್ದು ಮಾತನಾಗಿ ಹೇಳ್ತಕ್ಕಂತ ಪರಿಸ್ಥಿತಿನೇ ಅಲ್ಲ ಅದು. ಇದು ನನ್ನ ಜೀವನದಲ್ಲಿ ಈ ರೆಸ್ಕ್ಯೂ ಆಪರೇಷನ್ ನ ಕಥೆಯನ್ನು ನಾನಂತೂ ನೇರವಾಗಿ ನೋಡ್ಲಿದ್ರು ಕೂಡ ಕೇಳಿದ್ದೇನೆ. ಈ ಕಥೆನ ಕೆಲವಾರು ಜಾಗದಲ್ಲಿ ನಾನು ನೋಡಿದ್ದೇನೆ ಕೂಡ. ಇದು ಒನ್ ಆಫ್ ದ ಮೋಸ್ಟ್ ಹಾರಿಬಲ್ ಇರ್ತಕ್ಕಂತ ಎಕ್ಸ್ಪೀರಿಯನ್ಸ್. ಜನರು ಯಾರು ಇದನ್ನ ಬಹಳ ಹತ್ತಿರ ನೋಡಿದ್ದಾರೆ. ಇದನ್ನ ನಿಜಕ್ಕೂ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವ್ರ ಗಂಡಂದ್ರ ಹೊಡೆದ ಸಂದರ್ಭದಲ್ಲಿ ಹೇಳಿರ್ತಕ್ಕಂತ ಧೈರ್ಯ ಏನಿದೆ, ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನ ಈ ಸಂದರ್ಭಕ್ಕೆ ಅಲ್ಲಿನ ಸಿಎಂ ಜೊತೆ ಕೂಡ ತಾವು ಮಾತಾಡಿದ್ರಿ.